A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಸೂಕ್ತ ರೀತಿಯಲ್ಲಿ ಸರ್ವೆ ಕಾರ್ಯ ನಡೆದಿಲ್ಲ, ವೆಂಕಟರಮಣಪ್ಪ ಆರೋಪ. ಸರ್ಕಾರಿ ಜಮೀನು ಉಳಿಸಿಕೊಳ್ಳಲು ಕಂದಾಯ ಇಲಾಖೆ ಅಧಿಕಾರಿಗಳು ವಿಫಲ. ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರಿಗೆ ದೂರು ನೀಡಲು ಮುಂದಾದ ವೆಂಕಟರಮಣಪ್ಪ. ಚೇಳೂರು ತಾಲೂಕಿನ ಚಿಕ್ಕಲನೇರ್ಪು ಹೋಬಳಿಯ ಬುರುಡಗುಂಟೆ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ವಿಸ್ತೀರ್ಣ 0.39.00 ಗುಂಟೆ ಜಮೀನು ಪಟೇಲ್ ಜಬ್ಬಾರ್ ಖಾನ್ ಮತ್ತು ಗೌಸ್ ಖಾನ್ ಅವರ ಹೆಸರಿನಲ್ಲಿರುತ್ತಿದ್ದು, ಇದರ ಪೈಕಿ 0.04.00 ಗುಂಟೆ ಬಿ ಖರಾಬು ಜಮೀನನ್ನ 1919ರಲ್ಲಿ ಬ್ರಿಟಿಷರು ಪೊಲೀಸ್ ಸ್ಟೇಷನ್ ಅನ್ನ ನಿರ್ಮಾಣ ಮಾಡಿರುತ್ತಾರೆ. ಸದರಿ 0.04.00 ಗುಂಟೆ ಬಿ ಖರಾಬಿನಲ್ಲಿ ಅಂಗಡಿಗಳು ನಿರ್ಮಾಣ ಮಾಡಿ 7 ಜನಕ್ಕೆ ಮಾರಾಟ ಮಾಡಿರುತ್ತಾರೆ. ಇದಕ್ಕೆ ತಹಶೀಲ್ದಾರರು, ಆರ್ಐ ತಾಲೂಕು ಸರ್ವೇಯರ್, ತಾಲೂಕು ಸೂಪರ್ವೈಸರ್ ಅವರುಗಳು ಸರ್ವೆ ಮಾಡಿ ಇದರ ಪಕ್ಕದಲ್ಲಿರುವ ಕೆರೆ ಅಂಗಳದಲ್ಲಿ ಅಂಗಡಿಗಳು ಮಾಡಿ ಮಾರಾಟ ಮಾಡಿರುತ್ತಾರೆ. ಸುಮಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಚಿಂತಾಮಣಿ ಹಾಗೂ ಚೇಳೂರು ತಹಶೀಲ್ದಾರ್ ಅವರು ಯಾವುದೇ ಕ್ರಮ ವಹಿಸದೆ ಸರ್ಕಾರಿ ಜಮೀನನ್ನು ತಮ್ಮ ವಶಕ್ಕೆ ಪಡೆಯುವಲ್ಲಿ ವಿಫಲರಾಗಿದ್ದಾರೆ ಎಂದು ಸದರಿ ಗ್ರಾಮದ ವೆಂಕಟರಮಣಪ್ಪ ಎಂಬುವರು ಆರೋಪ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸರ್ವೆ ನಂಬರ್ 1 ಮತ್ತು 345ರ ಜಮೀನುಗಳ ಸರ್ವೆ ಕಾರ್ಯ ಮಾಡಿರುವುದು ಸೂಕ್ತ ರೀತಿಯಲ್ಲಿ ಇಲ್ಲ. ಪುನಃ ಜಿಲ್ಲಾ ಮಟ್ಟದ ಕಂದಾಯ ಅದೇ ಇಲಾಖೆ ಅಧಿಕಾರಿಗಳ ನೇತೃತ್ವ ವಹಿಸಿ ಜಿಲ್ಲಾ ಮಟ್ಟದ ಭೂಮಾಪನ ಇಲಾಖೆ ಅಧಿಕಾರಿಗಳಿಂದ ಸರ್ವೆ ಕಾರ್ಯ ನಡೆಸಿ ಸರ್ಕಾರಿ ಜಮೀನನ್ನು ಉಳಿಸಿಕೊಳ್ಳಬೇಕು ಎಂದು ಹೇಳಿದರು. ಸರ್, ನಾನು ವೆಂಕಟರಮಣಪ್ಪ ಅಂತ, ಬುರುಡುಗುಂಟೆ, ಚೇಳೂರು ತಾಲೂಕು, ಚಿಲ್ಕನ್ನೇರ್ಪು ಹೋಬಳಿ. ನಾವು ಇದುವರೆಗೂ 3 ಸಲ ಸರ್ವೆ ಮಾಡಿಸಿದ್ದೀವಿ. 1919ರಲ್ಲಿ ಬ್ರಿಟಿಷ್ ಕಾಲದಲ್ಲಿ ಪೊಲೀಸ್ ಸ್ಟೇಷನ್ಗೆ ಅಂತ 4 ಗುಂಟೆ ಬಿ ಖರಾಬು ಬರ್ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಇವಾಗಲೂ ಹೆಂಗೆ ಇದೆ. ಪಟೇಲ್ ಜಬ್ಬಾರ್ ಖಾನು, ಗೌಸ್ ಖಾನು ಅಂತ ಅವರಿಬ್ಬರು ಸೇರಿ ಬಿ ಖರಾಬನ್ನು 7 ಜನಕ್ಕೆ ಮಾರಿದ್ದಾರೆ. ಆ 7 ಜನ ಅವ್ರದ್ದು ಜಾಗ ಆ ಕಡೆ ಬಿಟ್ಟು ಈ ಬಿ ಖರಾಬನ್ನು ಮಾರಿದ್ದಾರೆ 7 ಜನಕ್ಕೆ. ಮತ್ತೆ 345ರಲ್ಲಿ 8 ಜನಕ್ಕೆ ಕೆರೆಯನ್ನು ಮಾರಿದ್ದಾರೆ. 3 ಸತಿ ನಾನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀನಿ, AC ಕೊಟ್ಟಿದ್ದೀನಿ, ಚಿಂತಾಮಣಿ ತಹಸೀಲ್ದಾರ್ ಕೊಟ್ಟಿದ್ದೀನಿ, ಚೇಳೂರು ತಹಸೀಲ್ ಕೊಟ್ಟಿದ್ದೀನಿ. ಯಾರು ಕೊಟ್ಟರು ಏನು ಪ್ರಯೋಜನ ಆಗ್ತಾ ಇಲ್ಲ. ಇವರೆಲ್ಲ ಶಾಮೀಲಾಗಿ ಸರ್ಕಾರ ಜಮೀನನ್ನ ಕಬಲಿಕೆ ಇದು ಮಾಡ್ತಾ ಇದ್ದಾರೆ. ಯಾವ ಸರ್ವೆ ನಂಬರ್ ಕಬಲಿಕೆ ಮಾಡಿದ್ದಾರೆ ಸರ್? ಸರ್ವೆ ನಂಬರ್ 1 345. ಎಷ್ಟು ಎಕರೆ ಜಮೀನು ಕಬಲಿಕೆ ಮಾಡಿದ್ದಾರೆ ಸರ್? ಸುಮಾರು ಅಂದ್ರೆ ಒಂದು 8 ಸೈಡಲ್ಲಿ ಮಾರಿದ್ದಾರೆ ಕೆರೆಯಲ್ಲಿ. 345ರಲ್ಲಿ ಒಂದು 20 ಎಕರೆ ಹೊತ್ತು ಮಾಡಿದ್ದಾರೆ. ಎಷ್ಟೋ ಸಲ ನಾವು ಇದು ಮಾಡಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ವಿ. ಎಲ್ಲ ತಹಸೀಲ್ದಾರು ಇವರೆಲ್ಲ ಶಾಮೀಲಾಗಿ ಸರ್ವೆ ಮಾಡಿಸ್ತಾ ಇಲ್ಲ. ಚೇಳೂರು ತಹಸೀಲ್ದಾರು ನಮಗೆ ಅನಾನುಕೂಲ. ಅವನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಬೇಕು, ಚೇಳೂರು ತಹಸೀಲ್ದಾರವನ್ನ. ನಮ್ಗೆ ಬೇಡ ಅವರು ಎಷ್ಟು ಸಲ ನಾವು ಮೊನ್ನೆ ಮಾಜರಿ ಮಾಡಿದ್ದಾರೆ. ಇದು ತಿಂಗಳ ಮೇಲೆ 1 ವಾರ ಆಗಿದೆ, ಮಾಜರಿಗೆ ಸೈನ್ ಹಾಕಿಲ್ಲ. ಅವ್ರದ್ದು ಮಾಜರಿ ಸೈನ್ ಕರೆಕ್ಟ್ ಆಗಿದ್ರೆ ಯಾಕೆ ಹಾಕಲ್ಲ ಸೈನ್? ಅವರೆಲ್ಲ ಮೋಸ ಮಾಡಿ, ಎಲ್ಲ ಸರ್ಕಾರಕ್ಕೆ ಮೋಸ ಮಾಡಿ ಇದು ಮಾಡ್ತಾ ಇದ್ದಾರೆ ಅಂತ ಅಧಿಕಾರಿಗಳು ನಮ್ಗೆ ಬೇಡ. ತಹಸೀಲ್ದಾರು, ಆರ್ಐ, ತಾಲೂಕು ಸರ್ವೇಯರು, ಸೂಪರ್ವೈಸರು ಇವರೆಲ್ಲ ಸೇರಿ ಇದು ಮಾಡ್ತಾ ಇದ್ದಾರೆ. ಈ ಕೆರೆಯಲ್ಲಿ ಕಟ್ತಾ ಇದ್ದಾರೆ ಅಂಗಡಿಗಳು ಸರ್ದಾರ್ ಅಂತ. ಅದನ್ನು ನಿಲ್ಲಿಸಬೇಕು. ಡಿಸ್ಟ್ರಿಕ್ಟ್ ಸರ್ವೇಯರ್ಗೆ ನಾವು ಇದು ಮಾಡಿದ್ದೀವಿ. ಡಿಸ್ಟ್ರಿಕ್ಟ್ ಸರ್ವೇಯರ್ ಬಂದು ಸರ್ವೆ ಮಾಡೋವರೆಗೂ ಕಟ್ಟಬಾರ್ದು. ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದೀನಿ, ಎಲ್ಲರಿಗೂ ಇದು ಮಾಡಿದ್ದೀನಿ. ನಮ್ಮ ಸರ್ಕಾರ ಜಾಗ ಸರ್ಕಾರಕ್ಕೆ ಇರಬೇಕು. ನಮಗೆ ಬುರುಡುಗುಂಟೆ ಗಂಗಮ್ಮ ದೇವಸ್ಥಾನ ಪವಿತ್ರವಾದ ಒಂದೇ ಸ್ಥಳ. ಅದು ಸಾವಿರಾರು ಜನ ಬರ್ತಾ ಇರ್ತಾರೆ, ಕಾರುಗಳು ಬರ್ತಾ ಇರ್ತಾರೆ. ಅದಕ್ಕೆ ವೆಯ್ಟ್ ಪಾರ್ಕಿಂಗ್ ಇರಲಿ ಅಂತ ನಾವು ಇದು ಮಾಡ್ತಾ ಇರೋದು. ಇನ್ನೇನು ನಮ್ಮ ಸಂತಕವೆಲ್ಲ ನಾವು ಮಾಡ್ಕೊಳಕ್ಕಲ್ಲ. ಸರ್ಕಾರಿ ಜಾಗ ಸರ್ಕಾರಕ್ಕೆ ಇರಬೇಕು. ಮೊನ್ನೆ ನಡೆದಿರ್ತಕ್ಕಂಥ ಸರ್ವೆ ಕಾರ್ಯ ಯಾವ ರೀತಿ ಅನ್ಸುತ್ತೆ ನಿಮಗೆ? ಸರ್, ಮೊನ್ನೆ ತುಂಬಾ ತಪ್ಪು ಮಾಡಿದ್ದಾರೆ ಸರ್. ತಹಸೀಲ್ದಾರ್ ಅವರು ತಪ್ಪು ಮಾಡಿದ್ದಾರೆ, ಆರ್ಐ ಅವರು ಮಾಡಿದ್ದಾರೆ, ತಾಲೂಕು ಸರ್ವೇಯರ್ ಅವನು ತುಂಬಾ ಕಳ್ಳ ಸರ್. ಅವನು ಲಂಚ ತಗೊಂಡು 345ರಲ್ಲಿ ಮನೆಗಳು ಸರ್ವೆ 1ರಲ್ಲಿ ಸೇರಿಸಿದ್ದಾರೆ. ಏನಂದ್ರೆ ಅವ್ರನ್ನ ಕೇಳಿ ನಮ್ಮ ಕೇಳಬೇಡ ಅಂತಾರೆ. ಎಲ್ಲ ಅದು ಮಾಡ್ತಾ ಇರೋದು ತಹಸೀಲ್ದಾರು, ಆರ್ಐ, ಸರ್ವೇಯರು, ಸೂಪರ್ವೈಸರ್ ಇವರೇ ಸರ್. ಇಲ್ಲ ಸರ್, ಅದು ADL ಅವ್ರಿಗೆ ಮಾಡಿದೀವಿ, ಕಂಪ್ಲೇಂಟ್ ಮಾಡಿದೀವಿ ಅಂತಾರೆ. ADL ಅವ್ರಿಗೂ ಮಾಡಿಲ್ಲ, DDL ಅವ್ರಿಗೂ ಮಾಡಿಲ್ಲ, ಯಾರಿಗೂ ಏನ್ ಮಾಡಿಲ್ಲ. ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ತಹಸೀಲ್ದಾರ್ ಅವರು, ಚೇಳೂರು ತಹಸೀಲ್ದಾರ್ ಅವರು. ಸರ್, ಕರೆಕ್ಟ್ ಆಗಿ ನಾವು ಇದು ಮಾಡ್ಬೇಕು. ಬಿ ಖರಾಬ್ 4 ಗುಂಟೆ ತೋರಿಸ್ಬೇಕು. 345 ಸರ್ವೆ ನಂಬರ್ನ ಕರೆಕ್ಟ್ ಆಗಿ ನಾವು ತೋರಿಸ್ತೀವಿ. ಸರ್ವೆ ಮಾಡ್ಬೇಕು. ಕೆರೆನ ಗುಂಡು ತಪ್ಪು ಕೆರೆನ ಎಷ್ಟು ಹೊತ್ತುವರೆ ಮಾಡ್ಕೊಂಡಿದ್ದಾರೆ ಅಷ್ಟೇ ನಮಗೂ ಸರ್ವೆ ಮಾಡುವ ಟೆಂಚ್ ಹೊಡಿಬೇಕು.